ನಮಗೆಲ್ಲ ನಮ್ಮ ಎಜುಕೇಷನ್ನಿಂದನೋ ಅಥವಾ ನಮ್ಮ ಅದೃಷ್ಟದಿಂದನೋ ಒಂದು ಅಧಿಕಾರ, ಪ್ರತಿಯೊಬ್ಬರಿಗೂ ಅಧಿಕಾರ ಸಿಗುತ್ತೆ. ಅಧಿಕಾರ ಬೇಕು. ಸಣ್ಣ ಸಣ್ಣ ಅಧಿಕಾರ ಅದೆಲ್ಲ ನಮ್ಗೆ ದೊಡ್ಡದೇ ಅದು. ಮನೆಯಲ್ಲಿ ಮಕ್ಕಳ ಮೇಲೆ ನಡೆಸೋದು ಅಧಿಕಾರನೇ, ಕೆಲಸದವ್ರ ಮೇಲೆ ನಡೆಸೋದು ಅಧಿಕಾರ, ಎಲ್ಲ ಅಧಿಕಾರ ಅಹಂಕಾರಕ್ಕೆ ಬೇಕೇ ಬೇಕು. ಅದೇ ಅದಕ್ಕೆ ಆಹಾರ ಅಲ್ವಾ. ನಾವು ಅಧಿಕಾರ ಸಿಕ್ಕಿದಾಗ ನಮಗೆ ಒಂದು ಸೂಕ್ಷ್ಮವಾದ ವಿವೇಕ ಬೇಕು. ಏನಂದ್ರೆ ನಾವು ಯಾರ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದೀವಿ ಅಂತ. ಎಷ್ಟೋ ಸತಿ ಈ ಗಾದೆ ಬಂದಿರೋದೇ ಅದಕ್ಕೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ. ಫಸ್ಟ್ ನೋಡಿದಾಗ ಯಾರ ಮೇಲೆ ನಾವು ಅಧಿಕಾರ ಚಲಾಯಿಸ್ತಿದ್ದೀವಿ ಅಂದರೆ ಅವ್ರ ಯೋಗ್ಯತೆ ಏನು, ಅವರು ಎಷ್ಟು ಅರ್ಥ ಮಾಡ್ಕೊಳ್ತಾರೆ, ಅವ್ರು ಹೇಗಿದ್ದಾರೆ, ಅವ್ರ ಕೈ ಎಷ್ಟಾಗತ್ತೆ, ಅವ್ರು ಏನು ಮಾಡ್ತಾರೆ, ಅವ್ರು ಯಾಕೆ ಇಲ್ಲಿದ್ದಾರೆ, ಎಲ್ಲ ಒಂಥರ ಕಂಪ್ಲೀಟ್ ಸ್ಟಡಿ. ಯಾರ ಮೇಲೆ ನಾವು ಅಧಿಕಾರ ತೋರಿಸ್ತೀವೋ ಆ ಸಂಬಂಧದಲ್ಲಿ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ರೆ ನಮ್ಮ ಅಧಿಕಾರದಲ್ಲಿ ಬ್ಲೈಂಡ್ ಆಗಿ ನಾವು ಅಸ್ಯೂಮ್ ಮಾಡಿಕೊಂಡು ಅಧಿಕಾರ ಅಂದರೆ ಹೀಗಿರಬೇಕು ಅನ್ನೋದು ಹೊರಟೋಗುತ್ತೆ ನಮಗೆ. ಯಾಕೆ ಅಂದರೆ ನಾವು ಎಷ್ಟೇ ಮಾಡಿದ್ರು ಅವ್ರು ಅಷ್ಟೇನೆ, ಎಷ್ಟೇ ನೀವು ಅಧಿಕಾರ ಮಾಡಿದ್ರು ಅವ್ರು ಅಷ್ಟೇನೆ ಅವ್ರ ಕೈಲಿ ಆಗೋದು. ಅವ್ರದ್ದು ಕೆಪಾಸಿಟಿ ನಾವು ತಿಳ್ಕೊಂಡ್ಬಿಟ್ಟಾಗ ನಾವು ಹೇಳೋ ರೀತಿ ಎಲ್ಲ ಚೇಂಜ್ ಆಗುತ್ತೆ. ನಾವು ಕಿರ್ಚ್ಕೊಡಲ್ಲ, ಕೂಗಾಡಲ್ಲ, ಯಾಕೆಂದರೆ ನಾವು ಎಕ್ಸ್ಪೆಕ್ಟೂ ಮಾಡಲ್ಲ ಅವರಿಂದ ಇಷ್ಟ ಆಗುತ್ತೆ. ನಮಗೆ ಬೇಕಾ ಬೇರೆಯವ್ರ ಹತ್ರ ಮಾಡಿಸ್ತೀವಿ, ಅವ್ರಿಗೆ ಅಷ್ಟೇ ಆಗುತ್ತೆ, ಅವ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ. ಇಲ್ಲೇನಾಗುತ್ತೆ, ನಮಗೆ ಅಧಿಕಾರ ಚಲಾಯಿಸದೇ ಇದ್ರೂ ಆ ಕಂಪ್ಲೀಟ್ ಪ್ರಾಸೆಸ್ನಲ್ಲಿ ಆಗುವ ಸ್ಟ್ರೈನ್ ಮತ್ತು ಎನರ್ಜಿ ಹೋಗೋದು, ಎನರ್ಜಿ ಡಿಪ್ಲೀಟ್ ಆಗೋದು ಇರಲ್ಲ. ಇದು ವಿವೇಕದಲ್ಲಾಗತ್ತೆ. ಅಧಿಕಾರ ಇದ್ದು ಅಧಿಕಾರ ಚಲಾಯಿಸದೇ ಇರೋದೇನೇ ಧರ್ಮ ಅಂತಾರೆ. ಭೀಮಂಗ್ ಬಲ ಇತ್ತು, ಬಲ ಇದ್ದು ಹೊಡಿಬೇಡ, ಅದೇ ನಿನಗೆ ಶಕ್ತಿ, ಅದೇ ಬಲ ಅಂತ ಹೇಳ್ದ ಧರ್ಮರಾಯ.